ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಜನಗಣತಿ ಮಾಡೋದಕ್ಕೆ ಮುಂದಾಗಿದ್ದು ಇದೀಗ ಅದಕ್ಕಿಂತ ಮುಂಚೆನೆ ಲಿಂಗಾಯತ ವೀರಶೈವರಲ್ಲಿ ಗೊಂದಲ ಉಂಟಾಗಿದೆ. ಧರ್ಮದ ಕಾಲಂನಲ್ಲಿ ಏನಂತ ಬರೆಸೋದು ಅಂತ ಗೊಂದಲ ಮೂಡಿರೋದು. ಪಂಚಮಸಾಲಿ ವೀರಶೈವ ಸಭೆಯೊಳಗೂ ಕೂಡ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಲಿಂಗಾಯತ ಧರ್ಮ ಅಂತ ಬರೆಸೋಣ ಅಂತ ಕೆಲವರು ವಾದ ಮಾಡ್ತಿದ್ರು. ಹಿಂದೂ ಅಂತ ಬರೆಸೋಣ ಅಂತ ಮತ್ತೆ ಕೆಲವರು ಅಭಿಪ್ರಾಯ ತಿಳಿಸಿದ್ದಾರೆ. ಹಿಂದೂ ಅಂತ ಬರೆಸೋಣ ಅಂತ ಕರೆ ಕೊಟ್ಟಿರುವಂತದ್ದು ವಚನಾನಂದ ಶ್ರೀಗಳು. 16 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ. ಹಿಂದೂ ಅಂತ ಬರೆಸೋದಕ್ಕೆ 80% ಜನ ಅಭಿಪ್ರಾಯ ಕೊಟ್ಟಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು. ನಾಳೆಯಿಂದ ಪ್ರವಾಸ ಮಾಡಿ ಜನರಲ್ಲಿ ಅರಿವು ಮೂಡಿಸ್ತೇವೆ. ಸುವರ್ಣ ನ್ಯೂಸ್ಗೆ ವಚನಾನಂದ ಶ್ರೀ ಹೇಳಿಕೆ ಕೊಟ್ಟಿರೋದು. ಅಭಿಪ್ರಾಯಗಳು ಹೇಳ್ತಾರೆ. ಅಭಿಪ್ರಾಯಕ್ಕೆ ಮುಕ್ತವಾಗಿರುವಂಥ ಸ್ವತಂತ್ರವನ್ನು ಕೊಟ್ಟಿದ್ದೀವಿ. ಕೆಲವು ಸಹಜವಾಗಿ ಕೆಲವರು ಭಕ್ತರು ಅದನ್ನು ಈ ಲಿಂಗಾಯತ ಪಂಚಮಸಾಲಿ ಬರೆಸೋದ್ರಲ್ಲಿ ಯಾರೊಬ್ಬರು ತಕರಾರು ಇಲ್ಲ. ಹಿಂದೂ ವಿಚಾರದಲ್ಲಿ ಒಬ್ಬರು ಮಾತ್ರ, ಇಡೀ ಎಂಟೈರ್ ಸಭೆಯಲ್ಲಿ ಒಬ್ಬರು ಮಾತ್ರ ಅದನ್ನು ಹೇಳಿದರು, ಅದನ್ನು ಯಾರೂ ಕೂಡ ಒಪ್ಕೊಳ್ಳಿಲ್ಲ. ಹಾಗಾಗಿ ಹಿಂದೂ ಲಿಂಗಾಯತ ಪಂಚಮಸಾಲಿ ನೋಡಿ, ಅಲ್ಲಿ ಸಭಾದವರು ವೀರಶೈವ ಮಹಾಸಭಾದವರು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಧರ್ಮದ ವಿಚಾರದಲ್ಲಿ ಇದು ಧರ್ಮದ ಸಮೀಕ್ಷೆ ಅಲ್ಲ, ಧರ್ಮದ ಸಮೀಕ್ಷೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಇಲ್ಲಿ ಬರಿಬೇಕು ವೀರಶೈವ ಮಹಾಸಭಾ ಇರೋದು ಲಿಂಗಾಯತ, ಒಟ್ಟು ವೀರಶೈವ ಲಿಂಗಾಯತರ ಏಳಿಗೆಗೆ ಆಗಿರುವಂತಹ ಒಂದು ಅತ್ಯಂತ ಹಳೆಯ ಸಂಸ್ಥೆ. ಅಲ್ಲಿ ಲಿಂಗಾಯತ ವೀರಶೈವರಲ್ಲಿ ಗೊಂದಲ ಉಂಟಾಗಿದೆ. ಧರ್ಮದ ಕಾಲಂನಲ್ಲಿ ಏನಂತ ಬರೆಸೋದು ಅಂತ ಗೊಂದಲ ಮೂಡಿರೋದು. ಪಂಚಮಸಾಲಿ ವೀರಶೈವ ಸಭೆಯೊಳಗೂ ಕೂಡ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಲಿಂಗಾಯತ ಧರ್ಮ ಅಂತ ಬರೆಸೋಣ ಅಂತ ಕೆಲವರು ವಾದ ಮಾಡ್ತಿದ್ರು. ಹಿಂದೂ ಅಂತ ಬರೆಸೋಣ ಅಂತ ಮತ್ತೆ ಕೆಲವರು ಅಭಿಪ್ರಾಯ ತಿಳಿಸಿದ್ದಾರೆ. ಹಿಂದೂ ಅಂತ ಬರೆಸೋಣ ಅಂತ ಕರೆ ಕೊಟ್ಟಿರುವಂತದ್ದು ವಚನಾನಂದ ಶ್ರೀಗಳು. 16 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ. ಹಿಂದೂ ಅಂತ ಬರೆಸೋದಕ್ಕೆ 80% ಜನ ಅಭಿಪ್ರಾಯ ಕೊಟ್ಟಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು. ನಾಳೆಯಿಂದ ಪ್ರವಾಸ ಮಾಡಿ ಜನರಲ್ಲಿ ಅರಿವು ಮೂಡಿಸ್ತೇವೆ. ಸುವರ್ಣ ನ್ಯೂಸ್ಗೆ ವಚನಾನಂದ ಶ್ರೀ ಹೇಳಿಕೆ ಕೊಟ್ಟಿರೋದು. ಅಭಿಪ್ರಾಯಗಳು ಹೇಳ್ತಾರೆ. ಅಭಿಪ್ರಾಯಕ್ಕೆ ಮುಕ್ತವಾಗಿರುವಂಥ ಸ್ವತಂತ್ರವನ್ನು ಕೊಟ್ಟಿದ್ದೀವಿ. ಕೆಲವು ಸಹಜವಾಗಿ ಕೆಲವರು ಭಕ್ತರು ಅದನ್ನು ಈ ಲಿಂಗಾಯತ ಪಂಚಮಸಾಲಿ ಬರೆಸೋದ್ರಲ್ಲಿ ಯಾರೊಬ್ಬರು ತಕರಾರು ಇಲ್ಲ. ಹಿಂದೂ ವಿಚಾರದಲ್ಲಿ ಒಬ್ಬರು ಮಾತ್ರ, ಇಡೀ ಎಂಟೈರ್ ಸಭೆಯಲ್ಲಿ ಒಬ್ಬರು ಮಾತ್ರ ಅದನ್ನು ಹೇಳಿದರು, ಅದನ್ನು ಯಾರೂ ಕೂಡ ಒಪ್ಕೊಳ್ಳಿಲ್ಲ. ಹಾಗಾಗಿ ಹಿಂದೂ ಲಿಂಗಾಯತ ಪಂಚಮಸಾಲಿ ನೋಡಿ, ಅಲ್ಲಿ ಸಭಾದವರು ವೀರಶೈವ ಮಹಾಸಭಾದವರು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಧರ್ಮದ ವಿಚಾರದಲ್ಲಿ ಇದು ಧರ್ಮದ ಸಮೀಕ್ಷೆ ಅಲ್ಲ, ಧರ್ಮದ ಸಮೀಕ್ಷೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಇಲ್ಲಿ ಬರಿಬೇಕು ವೀರಶೈವ ಮಹಾಸಭಾ ಇರೋದು ಲಿಂಗಾಯತ, ಒಟ್ಟು ವೀರಶೈವ ಲಿಂಗಾಯತರ ಏಳಿಗೆಗೆ ಆಗಿರುವಂತಹ ಒಂದು ಅತ್ಯಂತ ಹಳೆಯ ಸಂಸ್ಥೆ. ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.